ನಾಯಿಗೆ ಬಾಲ ಇದ್ರೆ ಮಾತ್ರನೇ ಶೋಭೆ ಹೀಗಂತ ಎಚ್.ಸಿ. ಮಹದೇವಪ್ಪ ಹೇಳಿಕೆಗೆ ಡಾಕ್ಟರ್ ರಂಗನಾಥ್ ತಿರುಗೇಟನ್ನ ಕೊಟ್ಟಿದ್ದಾರೆ. ನಾಯಿಗೆ ಬಾಲ ಇದ್ರೆ ಮಾತ್ರನೇ ಶೋಭೆ ಅಂತ ಹೇಳಿದ್ದಾರೆ. ಹಿರಿಯ ಮಂತ್ರಿಯಾಗಿ ಶಾಸಕರ ಬಗ್ಗೆ ಹೇಳಿಕೆ ವಿಚಾರದ ಮೇಲೆ ಒಳ್ಳೆ ನುಡಿಯನ್ನ ನಾವು ಅಪೇಕ್ಷೆ ಮಾಡ್ತಿದ್ವಿ, ಈ ರೀತಿ ಹೇಳಿಕೆ ಶೋಭೆ ತರುವಂತದ್ದಲ್ಲ ಅಂತ ಮಾತನಾಡಿದ್ದಾರೆ. ಡಿಕೆಶಿ ಆಪ್ತ ಕುಣಿಗಲ್ ಡಾಕ್ಟರ್ ರಂಗನಾಥ್ ಮಾತನಾಡಿದ್ದಾರೆ. ಈಗ ನಾಯಿಗೆ ಬಾಲ ಇದ್ರೆ ಶೋಭೆ, ಅವ್ರು ಯಾವ್ಯಾವುದಕ್ಕೆ ಎಲ್ಲೆಲ್ಲಿ ಯಾವ ರೀತಿ ಕಂಪೇರ್ ಮಾಡ್ತಾರೆ ಅನ್ನೋದನ್ನು ನೀವು ಅವ್ರನ್ನೇ ಹೋಗಿ ಕೇಳಬೇಕು. ನಾವೊಬ್ಬ ಹಿರಿಯ ಶಾಸಕನಾಗಿ ಒಬ್ಬ ಕ್ಯಾಬಿನೆಟಲ್ಲಿ ಹಿರಿಯ ಮಂತ್ರಿಗಳಾಗಿದ್ಕೊಂಡು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಶಾಸಕರು ಅವ್ರ ಕಡೆ ಮುಖ ಮಾಡಿ ನೋಡೋಂಥದ್ರಲ್ಲಿ ಒಳ್ಳೆ ನುಡಿಗಳು ಬರೋಂಥದ್ದನ್ನು ಅಪೇಕ್ಷೆ ಪಡೋಂಥ ಬದುಕು ನಮ್ಮದು. ಇವತ್ತು ಸಾಕಷ್ಟು ಜನ ರೈತರುಗಳು ಸಮಸ್ಯೆಗಳಲ್ಲಿ ಬೆಳಳ್ಕೊಂಡು ಅವರು ನಮ್ಮ ನೋಡ್ಕೊಂಡಿದ್ದಾರೆ. ಈ ರೀತಿಯ ಹೇಳಿಕೆಗಳಿಂದ ಶೋಭೆ ತರಂಥದ್ದಲ್ಲ ಅನ್ನೋದು ಮತ್ತೊಮ್ಮೆ ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ನಾನು. ನಮ್ಮ ಮಂತ್ರಿಗಳಾದಂಥ ಮಹದೇವಪ್ಪ ಅವರು ಭಾಳ ಹಿರಿಯ ರಾಜಕಾರಣಿಗಳು, ಅವರು ಡಾಕ್ಟ್ರು, ವೈದ್ಯರು ಬೇರೆ. ನಾನು ಮೊನ್ನೆ ಹೇಳಿದೆ, ನಾನು ಎಲ್ಲ ವಿಚಾರದಲ್ಲೂ ಅವರು ಆಶೀರ್ವಾದದ ನುಡಿಗಳ ಬಗ್ಗೆ ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ. ಅವರ ಆಶೀರ್ವಾದದ ನುಡಿಗಳನ್ನು ನಾವು ಸ್ವೀಕರಿಸ್ತೇವೆ. ಇವತ್ತು 2018 ಚುನಾವಣೆ ಫಲಿತಾಂಶ ಅವರ ನಾಯಕತ್ವದಲ್ಲೇ ಇವತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಯಾವ ತನುಮನ ದನಗಳ ಶಕ್ತಿನ ಕೊಟ್ಟಿದ್ರು ಅಂತ ಕಾರ್ಯಕರ್ತರಿಗೆ ಗೊತ್ತಿದೆ. ಸೊ ಹಾಗಾಗಿ ಅವರ ಆಶೀರ್ವಾದ ನುಡಿಗಳನ್ನ ನಾವು ತೆಗೆದುಕೊಳ್ಳೋಕ್ಕೆ ಸ್ವೀಕಾರ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. 2018ರಲ್ಲಿ 80 ಸೀಟಿನ ಕಾಂಗ್ರೆಸ್ ಬಂದಿತ್ತು. ಭಾಳಷ್ಟು ಶ್ರಮ ಹಾಕಿ ಮಹದೇವಪ್ಪ ಸಾಹೇಬರೇ ಇವತ್ತು ಚುನಾವಣೆಯ ವ್ಯವಸ್ಥೆನ ತೆಗೆದುಕೊಂಡು ಮುಂದಾಳತ್ವ ತೆಗೆದುಕೊಂಡು ಪಾಪ ಅವ್ರು ನಮ್ಮನ್ನೆಲ್ಲ ಮುಂದೆ ತೆಗೆದುಕೊಂಡು ಹೋಗಿದ್ರು. ಸೊ ಹಾಗಾಗಿ ಅವರು ಕರ್ನಾಟಕದ ಕಾಂಗ್ರೆಸ್ಸಿನ ಶಾಸಕರನ್ನು ಭಾಳಷ್ಟು ಗೌರವಯುತವಾಗಿ ನಡ್ಕೊಂಡು ಮುಂದಾಳತ್ವ ತೆಗೆದುಕೊತಾರೆ ಅಂತಾದ್ರೆ ನಾವು ಅವರಿಂದ ಹೋಗ್ತೀವಿ. ಸಿಎಂ ಸಿದ್ದರಾಮಯ್ಯ ಕೊಟ್ಟ ಮಾತನ್ನ ತಪ್ಪಿಲ್ಲ, ಕೈ ಶಾಸಕ ಕುಣಿಗಲ್ ರಂಗನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕೊಟ್ಟ ಮಾತು ತಪ್ಪಿಲ್ಲ ಅಂತ ಮಾತನಾಡಿದ್ದಾರೆ. ಒಪ್ಪಂದ ಆಗಿದ್ರೆ ಸಿದ್ದರಾಮಯ್ಯ ಜನರಿಗೆ ಹೇಳ್ತಾರೆ, ಹೀಗಂತ ಡಿಸಿಎಂ ಡಿಕೆ ಹೇಳಿಕೆಗೆ ರಂಗನಾಥ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ಜೊತೆ ಕೂತು ಮಾತನಾಡುವಂತ ಭರವಸೆ ಇದೆ ಅಂತ ರಂಗನಾಥ್ ಪ್ರತಿಕ್ರಿಯಿಸಿದ್ದಾರೆ. ಸಮಯ ಬಂದಾಗ ರಾಜ್ಯದ ಜನರಿಗೆ ಸಿದ್ದರಾಮಯ್ಯನವರೇ ಉತ್ತರ ಕೊಡ್ತಾರೆ. ಅಫ್ಕೋರ್ಸ್ ನಾನು ಅದನ್ನು ಮೊದಲಿಂದಲೂ ಹೇಳ್ತಾ ಬಂದಿದ್ದೇನೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಶೇಕಡವಾರು 50-60 ವರ್ಷದ ಇತಿಹಾಸದಲ್ಲಿ ಯಾವತ್ತೂ ಅವರು ಮಾತು ಕೊಟ್ಟಂತೆ ತಪ್ಪಿಲ್ಲ ಅಂತ ನಾನು ಮೊದಲಿಂದಲೂ ಹೇಳ್ತಾ ಇದ್ದೀನಿ, ಈಗಲೂ ಅದೇ ಹೇಳ್ತೀನಿ. ಒಪ್ಪಂದ ಆಗಿದ್ದು ಮಾತಿದ್ರೆ 100% ಸಿದ್ದರಾಮಯ್ಯ ಸಾಹೇಬ್ರೆ ಇವತ್ತು ಕರ್ನಾಟಕ ಜನತೆಗೆ ಹೇಳ್ತಾರೆ ಅಂತ ನಾನು ಭಾವಿಸ್ತೇನೆ. ನಾನು ಅದರ ನಿರೀಕ್ಷೆಯಲ್ಲೇ ಎಲ್ಲ ನಮ್ಮ ಕಾರ್ಯಕರ್ತರುಗಳು ಇದ್ದಾರೆ, ಅದೇ ನಿರೀಕ್ಷೆಯಲ್ಲಿ ಎಲ್ಲ ಜನತೆಯೂ ಇದೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಅವ್ರ ಜೊತೆ ಕೂತು ಮಾತನಾಡ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರೆ ನಿಮ್ಗೆಲ್ಲರಿಗೂ ಉತ್ತರ ಹೇಳ್ತಾರೆ ಅಂತ ನಾನು ಭಾವಿಸ್ತೀನಿ. ಸಮಯ ಬಂದಾಗ ರಾಜ್ಯದ ಇನ್ನು ವಿದೇಶ ಪ್ರವಾಸದ ಬಗ್ಗೆನೂ ಕೂಡ ಮಾತನಾಡಿದ್ದಾರೆ. ವಿದೇಶ ಪ್ರವಾಸಕ್ಕೆ ನನ್ನನ್ನು ಯಾರೂ ಕೂಡ ಕರೆದಿಲ್ಲ ಅಂತ ಮಾತನಾಡಿದ್ದಾರೆ. 11 ಜನ ಕೈ ಶಾಸಕರಿಗಾಗಲೇ ವಿದೇಶಕ್ಕೆ ತೆರಳಿದ್ದಾರೆ, ಆದರೆ ಅಲ್ಲಿ ಯಾರು ಕೂಡ ನನ್ನನ್ನು ಕರೆದಿಲ್ಲ, ನನಗೆ ನನ್ನ ತಾಲೂಕಿನಲ್ಲಿ ಸಾಕಷ್ಟು ಕೆಲಸಗಳಿದೆ ಅಂತ ಪ್ರತಿಕ್ರಿಯಿಸಿದ್ದಾರೆ. ರಾಜಕೀಯ ನಿರಂತರವಾಗಿ ನಡೀತಾ ಇರುತ್ತೆ. ಈಗ ಏನೇನಾಗಬೇಕು ಪರಿಪೂರ್ಣತೆಯಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಬಜೆಟ್ ರೆಡಿ ಮಾಡಬೇಕು, ಮುಖ್ಯಮಂತ್ರಿಗಳು ಬಜೆಟ್ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ತಿರೋಂಥದ್ದು ತಾವೆಲ್ಲ ನೀವೇನು ಹೋಗಿ ನೋಡ್ತಾ ಇದ್ದೀರಿ. ಸೊ ಹಾಗಾಗಿ ಕೆಲವರು MLAಗಳು ನಿರಂತರವಾಗಿ ಕೆಲಸ ಮಾಡೋಂಥ ಹಿನ್ನೆಲೆಯಲ್ಲಿ ಕೆಲವು ವಿಚಾರಗಳನ್ನು, ಈಗ ಹೈನುಗಾರಿಕೆ ಆಗಲಿ ಇನ್ನಿತರ ರೈತರ ಕೃಷಿಯ ವಿಚಾರಗಳಾಗಲಿ ತಿಳುವಳಿಕೆಗೋಸ್ಕರ ಹೊರ ಪ್ರಪಂಚದಲ್ಲಿ ಏನು ನಡೀತಾ ಇದೆ, ನಾವು ನಮ್ಮ ಕ್ಷೇತ್ರದಲ್ಲಿ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಒಂದು ಸ್ವಲ್ಪ ಎಜುಕೇಷನ್ಗೋಸ್ಕರ ರಿಸರ್ಚ್ಗೋಸ್ಕರ ಅಧ್ಯಯನ ಮಾಡೋದ್ರಲ್ಲಿ ಹೋಗೋದ್ರಲ್ಲಿ ವೈಯಕ್ತಿಕವಾಗಿ ಹಣದಿಂದ ಹೋಗೋದು ತಪ್ಪಿಲ್ಲ ಅಂತ ನಾನು ಭಾವಿಸ್ತೇನೆ. ಆದರೆ ನಮ್ಮಲ್ಲಿ ಹೈಕಮಾಂಡ್ ಇದೆ, ಹೈಕಮಾಂಡಿನ 4 ಗೋಡೆ ಮಧ್ಯೆ ಅಧಿಕಾರದ ವ್ಯವಸ್ಥೆಯ ಮಾತುಗಳು ನಡೆಯುವಂಥದ್ದನ್ನು ನೀವು ಎಲ್ಲರೂ ತಿಳ್ಕೊಂಡಿದ್ದೀರಿ. ಸೊ ಹಾಗಾಗಿ ಏನು ಮುಂದಿನ ಹೈಕಮಾಂಡಲ್ಲಿ ಮುಂದಿನ ನಿರ್ಧಾರ ತೆಗೆದುಕೊತಾರೆ, ಅದು ಪೂರ್ವಕವಾಗಿ ಕಾಯ್ತಾ ಇರ್ತಾರೆ. ನಮ್ಮನ್ನ ಯಾರು ಒಟ್ಟಿಗೆ ನೀವು ಹೇಳ್ದಂಗೆ ಗುಂಪಾಗಿದ್ದೀರ, ನಾನು ಕರೆದಿರೋರು ಯಾರು. ಸೊ ಹಾಗಾಗಿ ನನಗೆ ಯಾರು ಇನ್ವೈಟ್ ಮಾಡಿಲ್ಲ. ನನಗೆ ನನ್ನ ತಾಲೂಕಲ್ಲಿ ಸಾಕಷ್ಟು ಕೆಲಸಗಳಿದೆ. ನಾನು KDP ಮೀಟಿಂಗ್ ಮಾಡ್ತಾಯಿದ್ದೀನಿ, ನನ್ನ ಹಲವಾರು ಜನತಾ ಸಂದರ್ಶನ ಮಾಡ್ತಾಯಿದ್ದೀನಿ. ಸೊ ಈಗಲೂ ನೋಡಿದ್ರಿ ಜನಗಳ ಒಂದು ವ್ಯವಸ್ಥೆಯಲ್ಲಿ ತೊಡಗಿಸ್